ಲೋಕಸಭಾ ಅಖಾಡಕ್ಕೆ ರಂಗೇರಿದ ಬಳ್ಳಾರಿ ರಣಕಣ. ಬಳ್ಳಾರಿ ಹಿಡಿತಕ್ಕಾಗಿ ಹಳೆ ದೋಸ್ತಿಗಳ ನಡುವೆ ಫೈಟ್ ಆರಂಭವಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ರಾಮುಲು ಬೆನ್ನಿಗೆ ನಿಂತಿದ್ದಾರೆ ಜನಾರ್ದನ್ ರೆಡ್ಡಿ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಪರ ಸಂತೋಷ್ ಲಾಡ್ ಹಾಗೂ ನಾಗೇಂದ್ರ ಅವರಿದ್ದಾರೆ. ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತಹ ಪಣ ತೊಟ್ಟಿದ್ದಾರೆ ಈ ನಾಯಕರು. ಇಬ್ಬರೂ ಕೂಡ ಅಂದ್ರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಅಭ್ಯರ್ಥಿಗಳ ಪರವಾಗಿ ಅವರವರ ಬೆಂಬಲಿಗರು ನಿಂತ್ಕೊಂಡಿದ್ದಾರೆ. ಆದರೆ ಆ ಬೆಂಬಲಿಗರು ಪರಸ್ಪರ ಬದ್ಧ ವೈರಿಗಳು ಅನ್ನುವಂತಹ ಮಾಹಿತಿ. ಫಾರ್ ಎಕ್ಸಾಂಪಲ್, ರಾಮುಲು ಅವರ ಬೆನ್ನಿಗೆ ಜನಾರ್ದನ್ ರೆಡ್ಡಿ ಅವರಿದ್ದಾರೆ, ತುಕಾರಾಂ ಅವರ ಬೆನ್ನಿಗೆ ಸಂತೋಷ್ ಲಾಡ್ ಅವರಿದ್ದಾರೆ. ಸೊ ಅವರಿಗೂ ಆಗ್ಬರೋದಿಲ್ಲ ರಾಜಕೀಯದಲ್ಲಿ. ಆದರೆ ಈಗ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಇವ್ರು ಹೇಗೆ ಗೆಲ್ಲಿಸ್ಕೊಳ್ತಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಬಳ್ಳಾರಿ ರಣಕಣ ಏನಿದೆ ಅದು ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ಅದು ವಿಧಾನಸಭಾ ಎಲೆಕ್ಷನ್ನೇ ಆಗಿರಬಹುದು ಅಥವಾ ಲೋಕಸಭಾ ಎಲೆಕ್ಷನ್ನೇ ಆಗಿರಬಹುದು. ಆದರೆ ಇಲ್ಲಿ ಮತದಾರ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಏನ್ ಹೇಳ್ತಾನೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲೂ ಕೂಡ ಕೌಂಟರ್ ಪ್ರತಿ ಕೌಂಟರ್ ಹೇಗೆಲ್ಲ ಬರುತ್ತೆ ಅನ್ನೋದು ಮತದಾರ ಎದುರು ನೋಡ್ತಾ ಇರುವಂತಹ ವಿಷಯ. ಬಳ್ಳಾರಿಗಾಗಿ ಈಗ ಹಳೆ ದೋಸ್ತಿಗಳು ಒಂದಾಗ್ಬಿಟ್ಟಿದ್ದಾರೆ. ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಬಳ್ಳಾರಿ ಲೋಕಸಭಾ ಅಖಾಡ. ಬಳ್ಳಾರಿ ರಾಜಕೀಯ ಹಿಡಿತಕ್ಕೆ ಹಳೆ ದೋಸ್ತಿಗಳ ನಡುವೆಯೇ ಫೈಟ್ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಬೆನ್ನಿಗೆ ಜನಾರ್ದನ್ ರೆಡ್ಡಿ ಅವರು ನಿಂತ್ಕೊಂಡಿದ್ದಾರೆ. ಸ್ವಲ್ಪ ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರು ಅಂತರ ಕಾಯ್ದುಕೊಂಡಿದ್ರು. ಕಾರಣ ಏನು ಅಂತಂದ್ರೆ, ರೆಡ್ಡಿ ಅವರನ್ನ ಬಿಜೆಪಿ ಪಕ್ಷಕ್ಕೆ ಮತ್ತೆ ವಾಪಸ್ ಕರೆಸ್ಕೊಂಡಿಲ್ಲ ಮತ್ತು ಹೊಸ ಪಕ್ಷವನ್ನ ಸ್ಥಾಪಿಸಿದ್ರು ಅಂತ. ಆದ್ರೆ ಈಗ ಪರಿಸ್ಥಿತಿ ಎಲ್ಲವೂ ಕೂಡ ಸರಿ ಹೋಗಿದೆ. KRP ಪಕ್ಷವನ್ನ ಬಿಜೆಪಿಯೊಂದಿಗೆ ವಿಲೀನಗೊಳಿಸಿದ್ದಾರೆ ರೆಡ್ಡಿ. ಸೊ ಹಾಗಾಗಿ ತಮ್ಮ ಅತ್ಯಾಪ್ತ ಗೆಳೆಯ ರಾಮುಲು ಅವ್ರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ಫೈಟ್ ಅವರು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಅದು ವಿಧಾನಸಭಾ ಎಲೆಕ್ಷನ್ನೇ ಆಗಿರಬಹುದು ಅಥವಾ ಲೋಕಸಭಾ ಎಲೆಕ್ಷನ್ನೇ ಆಗಿರಬಹುದು, ಬಳ್ಳಾರಿ ರಣಕಣ ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿದೆ. ಆದರೆ ಈ ಬಾರಿ ಹಳೆ ದೋಸ್ತಿಗಳೆಲ್ಲರೂ ಕೂಡ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವತ್ತ ಬೇರೆ ಬೇರೆ ತಂತ್ರಗಳನ್ನ ಹೂಡ್ತಾ ಇದ್ದಾರಂತೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಪ್ರಮುಖವಾಗಿ ಬಳ್ಳಾರಿಯ ಲೋಕಸಭಾ ಅಖಾಡ ಈಗ ರಂಗೇರಿರುವಂಥದ್ದು. ಅದರಲ್ಲೂ ಕೂಡ ಬಿಜೆಪಿಯಿಂದ ರಾಮುಲು ಅವರು ಕಣಕ್ಕಿಳಿದ್ರೆ ಈಗ ಕಾಂಗ್ರೆಸ್ನಿಂದ ತುಕಾರಾಂ ಅವರು ಕೂಡ ಕಣಕ್ಕಿಳಿದಿರುವಂಥದ್ದು. ಈ ನಿಟ್ಟಿನಲ್ಲಿ ತಮ್ಮ ಹಳೆ ದೋಸ್ತಿಗಳ ಮಧ್ಯೆ ಈಗ ಫೈಟ್ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿ ರಾಜಕೀಯವನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಈಗ ಏನು ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿ ಪಕ್ಷವನ್ನ ಸೇರಿರುವಂಥದ್ದು. ಒಂದ್ ಕಡೆ ತುಕಾರಾಂ ಅವರಿಗೆ ಬೆಂಬಲವಾಗಿ ನಿಂತು ಮಾಜಿ ಸಚಿವ ಸಂತೋಷ್ ಲಾಡ್ ಅವರಾಗಿರ್ಬೋದು ಮತ್ತೆ ಸಚಿವ ನಾಗೇಂದ್ರ ಅವರು ಕೂಡ ಸಾಕಷ್ಟು ಒಂದು ಬಿರುಸಿನ ಪ್ರಚಾರವನ್ನ ಮಾಡ್ತಿರುವಂತದ್ದು. ನಿನ್ನೆ ಸಂತೋಷ್ ಲಾಡ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನು ಅವರು ದುಡ್ಡು ಕೊಡ್ತಾರೆ, ನಾವು ದುಡ್ಡು ಕೊಡ್ತೀವಿ, ಆದ್ರೆ ನೀವು ಯೋಚಿಸಿ ಓಟನ್ನ ಹಾಕ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಏನು ಬಳ್ಳಾರಿಯ ರಾಜಕಾರಣ ಹಿಡಿತದ ಬಗ್ಗೆ ಕೂಡ ಮಾತಾಡ್ತಾರೆ. ಒಂದ್ ಕಡೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಬಿಜೆಪಿ ಅಭ್ಯರ್ಥಿಗೆ ಅಂದ್ರೆ ರಾಮುಲು ಅವ್ರಿಗೆ ಸಪೋರ್ಟ್ ಮಾಡುವುದಾಗಿ ಈಗಾಗಲೇ ಸಾಕಷ್ಟು ಈ ಬಿಜೆಪಿಯನ್ನ ಸೇರಿರುವಂತದ್ದು. ಒಂದ್ ಕಡೆ ತಮ್ಮ ಬೆಂಬಲಿಗರ ಮೂಲಕ ರಾಜಕೀಯ ತಂತ್ರವನ್ನ ಹೆಣೋಕೆ ಬಳ್ಳಾರಿಯಲ್ಲಿ ಸಾಕಷ್ಟು ಬೆಂಬಲಿಗರನ್ನು ಕೂಡ ಕಣಕ್ಕೆ ಇಳಿಸ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದ್ ಕಡೆ ಬಳ್ಳಾರಿ ರಾಜಕಾರಣ ಅಂದ್ರೆ ಅದು ಜಿದ್ದಾಜಿದ್ದಿನ ರಾಜಕಾರಣ ಮತ್ತೆ ರಾಜ್ಯ ಮಟ್ಟದಲ್ಲಿ ಗಮನವನ್ನ ಸೆಳೆಯುವಂತ ಒಂದು ರಾಜಕಾರಣದಲ್ಲಿ ಈಗ ಹಳೆಯ ದೋಸ್ತಿಗಳ ನಡುವೆ ಈಗ ಫೈಟ್ ಶುರು ಆಗಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.